Your time starts now. ಎಲ್ಲರಿಗೂ ನಮಸ್ಕಾರ. ಇಂದು ನಾನು ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಏಕೆ ಉಂಟಾಗುತ್ತದೆ ಎಂಬ ವಿಷಯದ ಕುರಿತು ನನ್ನ ಸೆಮಿನಾರ್ ಅನ್ನು ಪ್ರಸ್ತುತಪಡಿಸಲು ಬಂದಿದ್ದೇನೆ. ನನ್ನ ಹೆಸರು ರಿತು ನನ್ನಂಪಿ. ನಾನು ಸೆಕೆಂಡ್ ಇಯರ್ MBBS ನಲ್ಲಿ ಓದುತ್ತಿದ್ದೇನೆ. ಹಿಂದೆ ಹೃದಯಾಘಾತವು ಹೆಚ್ಚಾಗಿ 60ರಿಂದ 50 ವರ್ಷ ಮೇಲ್ಪಟ್ಟವರಲ್ಲಿ ಕಾಣಿಸುತ್ತಿತ್ತು. ಆದರೆ ಈಗ 25ರಿಂದ 40 ವರ್ಷದ ಯುವಕರಲ್ಲೂ ಹೆಚ್ಚಾಗಿ ಕಾಣಿಸುತ್ತಿದೆ. ಇದು ತುಂಬಾ ಆತಂಕಕಾರಿ ವಿಷಯವಾಗಿದೆ. ಹೃದಯಾಘಾತವನ್ನು ವೈದ್ಯಕೀಯವಾಗಿ ಮಯೋಕಾರ್ಡಿಯಲ್ ಇನ್ಫಾಕ್ಷನ್ ಎಂದು ಕರೆಯುತ್ತಾರೆ. ಹೃದಯಾಘಾತವನ್ನು ಹೃದಯಕ್ಕೆ ರಕ್ತ ಒದಗಿಸುವ ಕೊರೊನರಿ ಆರ್ಟರಿನಲ್ಲಿ ಅಡ್ಡಿಯಾಗುವಿಕೆ ಉಂಟಾದಾಗ ಹೃದಯದ ಮಾಂಸಕೋಶಗಳಿಗೆ ರಕ್ತ ಸರಬರಾಜು ಕಡಿಮೆಯಾಗುತ್ತದೆ. ಇದರ ಪರಿಣಾಮವಾಗಿ ಹೃದಯದ ಒಂದು ಭಾಗ ಹಾನಿಯಾಗುತ್ತದೆ. ಭಾರತದಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಯುವಕರಲ್ಲಿ ಹೃದಯಾಘಾತ ಪ್ರಮಾಣ ಹೆಚ್ಚಾಗಿದೆ. ಜೀವನ ಶೈಲಿಯ ಬದಲಾವಣೆ ಇದಕ್ಕೆ ಪ್ರಮುಖ ಕಾರಣವಾಗಿದೆ. ವಿಪರ್ಯಾಸ ಏನೆಂದರೆ ನೋಡಲು ಫಿಟ್ ಇದ್ದರೂ ಆರೋಗ್ಯಕರ ಹೃದಯ ಇದೆ ಎಂದು ಹೇಳುವುದು ತುಂಬಾ ಕಷ್ಟವಾಗಿದೆ. ಲೆಫ್ಟ್ ಆಂಟೀರಿಯರ್ ಡಿಸೆಂಡಿಂಗ್ ಆರ್ಟರಿಯನ್ನು ವಿಡೋ ಮೇಕರ್ ಆರ್ಟರಿ ಎಂದು ಏಕೆ ಕರೆಯುತ್ತಾರೆ? ಹೃದಯದ ಎಡಭಾಗಕ್ಕೆ ರಕ್ತ ಪೂರೈಸುವ ಪ್ರಮುಖ ರಕ್ತನಾಳ ಇದಾಗಿದೆ. ಯುವಕರಲ್ಲಿ ಅತಿ ಹೆಚ್ಚು ಬ್ಲಾಕೇಜ್ ಇಲ್ಲೇ ಆಗುತ್ತದೆ. ಇದು ಏಕೆ ಅಪಾಯಕಾರಿ? ಇದು ಬ್ಲಾಕ್ ಆದರೆ ಹೃದಯದ ದೊಡ್ಡ ಭಾಗಕ್ಕೆ ರಕ್ತ ನಿಲ್ಲುತ್ತದೆ. ಇದರಿಂದ ಪಂಪಿಂಗ್ ಫೇಲ್ಯೂರ್ ಆಗಬಹುದು. ಅದಕ್ಕಾಗಿ ಇದರ ಹೆಸರು ವಿಡೋ ಮೇಕರ್ ಆರ್ಟರಿ ಎಂದು ಕರೆಯುತ್ತಾರೆ. ರೋಗಶಾಸ್ತ್ರ. ಅಥಿರೋಸ್ಕ್ಲಿರೋಸಿಸ್ ಎಂದರೆ ಏನು? ರಕ್ತನಾಳಗಳನ್ನು ಗಟ್ಟಿಯಾಗುವ ಪ್ರಕ್ರಿಯೆಯನ್ನು ಅಥಿರೋಸ್ಕ್ಲಿರೋಸಿಸ್ ಎಂದು ಕರೆಯುತ್ತಾರೆ. ಮೊದಲನೇ ಹಂತದಲ್ಲಿ ಎಂಡೋಥಿಯಲ್ ಹಾನಿ. ಇದು ಹೇಗೆ ಎಂದರೆ ರಕ್ತನಾಳದ ಒಳಪದರಕ್ಕೆ ಹಾನಿಯಾದರೆ ಇದು ಎಂಡೋಥಿಯಲ್ ಹಾನಿ ಎಂದು ಕರೆಯುತ್ತಾರೆ. ಇದರ ಕಾರಣ ಏನಂದ್ರೆ ಒತ್ತಡ ಮತ್ತು ಧೂಮಪಾನ. ಹಂತ 2 ಕೊಬ್ಬಿನ ಅಂಶ ಶೇಖರಣೆ ಆಗುವುದು. ಹದಿಹರೆಯದಲ್ಲೇ ಇದು ಪ್ರಾರಂಭವಾಗಿರುತ್ತದೆ. ಹಠಾತ್ ಸಾವು ಏಕೆ? ವಯಸ್ಸಾದವರಲ್ಲಿ ರಕ್ತನಾಳದ ತಡೆ ನಿಧಾನವಾಗಿ ಆಗುತ್ತದೆ. ಪರ್ಯಾಯ ರಕ್ತನಾಳಗಳು ಬೆಳೆದಿರುತ್ತವೆ. ಆದರೆ ಯುವಕರಲ್ಲಿ ಪ್ಲೇಕ್ ಇನ್ನೂ ಮೃದುವಾಗಿರುತ್ತದೆ. ಪ್ಲೇಕ್ ಒಡೆಯುವುದರಿಂದ ರಕ್ತ ಹೆಪ್ಪುಗಟ್ಟುತ್ತದೆ. ಇದರ ಫಲಿತಾಂಶ ರಕ್ತ ಸಂಚಾರ ಸಂಪೂರ್ಣ ಸ್ಥಗಿತ. ಇದರಿಂದ ಹಠಾತ್ ಸಾವು ಆಗುತ್ತದೆ. ಇದರ ಪ್ರಮುಖ ಕಾರಣಗಳು ಬಂದು ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತ ಉಂಟಾಗಲು ಹಲವಾರು ಕಾರಣಗಳಿವೆ. ಅದರಲ್ಲಿ ದೀರ್ಘಕಾಲದ ಒತ್ತಡ, ಕೊಲೆಸ್ಟ್ರಾಲ್ ಹಾರ್ಮೋನ್ ಹೆಚ್ಚಳದಿಂದ ರಕ್ತನಾಳದಲ್ಲಿ ಊತ ಶುರುವಾಗುತ್ತದೆ, ಹಾಗೂ ಧೂಮಪಾನ ಮತ್ತು ವೇಪಿಂಗ್ ರಕ್ತನಾಳ ಸಂಚಲನವನ್ನು ಕಮ್ಮಿಯಾಗುತ್ತದೆ. ಜೀವನ ಶೈಲಿ, ಸಂಸ್ಕರಿಸಿದ ಆಹಾರ ಹಾಗೂ ಅತಿಯಾದ ಉಪ್ಪು ಮತ್ತು ಸಕ್ಕರೆ, ಅನುವಂಶೀಯತೆ ಸಹ ಆಗಿರಬಹುದು. ಧೂಮಪಾನವು ರಕ್ತನಾಳಗಳ ಒಳಪದರವನ್ನು ಹಾನಿಗೊಳಿಸುತ್ತದೆ. ಇದು ರಕ್ತದಲ್ಲಿ ಕ್ಲಾಟ್ ರಚನೆಯನ್ನು ಹೆಚ್ಚಿಸುತ್ತದೆ. ಮದ್ಯಪಾನವು ರಕ್ತದೊತ್ತಡವನ್ನು ಹೆಚ್ಚಿಸಿ ಹೃದಯದ ಮೇಲೆ ಒತ್ತಡ ಉಂಟುಮಾಡುತ್ತದೆ. ಈಗ ಇಂದಿನ ಯುವಕರಲ್ಲಿ ಕೆಲಸದ ಒತ್ತಡ, ನಿದ್ರಾಹೀನತೆ, ಹೆಚ್ಚು ಮೊಬೈಲ್ ಮತ್ತು ಕಂಪ್ಯೂಟರ್ ಬಳಕೆ ಸಾಮಾನ್ಯವಾಗಿದೆ. ವ್ಯಾಯಾಮದ ಕೊರತೆಯಿಂದ ಕೊಬ್ಬು ಹೆಚ್ಚಾಗಿ ಕೊಲೆಸ್ಟ್ರಾಲ್ ಪ್ರಮಾಣ ಹೆಚ್ಚಾಗಿದೆ. ಈ ಎಲ್ಲಾ ಕಾರಣಗಳು ಹೃದಯಾಘಾತದ ಅಪಾಯವನ್ನು ಹೆಚ್ಚಿಸುತ್ತದೆ. ಸಪ್ಲಿಮೆಂಟ್ ಮತ್ತು ಸ್ಟೀರಾಯ್ಡ್ಗಳು. ಅತಿಯಾದ ವ್ಯಾಯಾಮ, ಅಭ್ಯಾಸವಿಲ್ಲದೆ ಹಠಾತ್ತನೆ ಭಾರ ಎತ್ತುವಾಗ ರಕ್ತದ ಒತ್ತಡ ಏರುತ್ತದೆ. ಇದರಿಂದ ಪ್ಲೇಕ್ ಒಡೆಯಬಹುದು. ಅಥವಾ ಪ್ರೀ ವರ್ಕೌಟ್ ಡ್ರಿಂಕ್ಸ್ ಅನ್ನು ಈಗಿನ ಕಾಲದಲ್ಲಿ ಪ್ರೀ ವರ್ಕೌಟ್ ಡ್ರಿಂಕ್ಸ್ ಹೆಚ್ಚಿಗೆ ಉಪಯೋಗಿಸುತ್ತಿರುವುದರಿಂದ ಇದರಲ್ಲಿ ಕೆಫೀನ್ ಅಂಶ ಹೆಚ್ಚಿರುತ್ತದೆ. ಇದರಿಂದ ಹೃದಯದ ಬಡಿತ ಹೆಚ್ಚಿಸುತ್ತದೆ. ಅನಬಾಲಿಕ್ ಸ್ಟೀರಾಯ್ಡ್ಗಳನ್ನು ತೆಗೆದುಕೊಳ್ಳುವುದರಿಂದ ಸ್ನಾಯು ಬೆಳೆಸಲು ಇಂಜೆಕ್ಷನ್ಗಳು ಹೃದಯ ಸ್ನಾಯುವನ್ನು ದಪ್ಪ ಮಾಡುತ್ತವೆ. ಲಿಪೋಪ್ರೋಟೀನ್ ಎ ಇದೊಂದು ಗುಪ್ತ ಶತ್ರು. ಏಕೆ? ಸಾಧಾರಣ ಕೊಲೆಸ್ಟ್ರಾಲ್ ಟೆಸ್ಟ್ನಲ್ಲಿ ಇದು ಪತ್ತೆಯಾಗುವುದಿಲ್ಲ. ಇದು ಅನುವಂಶೀಯವಾಗಿ ಬರುವ ಜಿಗುಟಾದ ಕೊಲೆಸ್ಟ್ರಾಲ್. ಇದು ಅಪಾಯಕಾರಿ ಏಕೆಂದರೆ ತಂದೆ ತಾಯಿಯಿಂದ ಚಿಕ್ಕ ವಯಸ್ಸಿನಲ್ಲಿ ಹಾರ್ಟ್ ಅಟ್ಯಾಕ್ ಆಗಿದ್ದರೆ ಈ ಮಕ್ಕಳಲ್ಲಿ ಇದು ಕಾಣಿಸಬಹುದು. ಪರಿಹಾರ ಏನೆಂದರೆ ಜೀವನದಲ್ಲಿ ಒಮ್ಮೆ ಆದರೂ ಲೈಪೋಪ್ರೋಟೀನ್ ಎ ಟೆಸ್ಟ್ ಅನ್ನು ಮಾಡಿಸಿಕೊಳ್ಳಬೇಕು. ಕೋವಿಡ್-19 ಮತ್ತು ಹೃದಯಕ್ಕೆ ಏನು ಸಂಬಂಧ ಎಂದರೆ ಕೋವಿಡ್-19 ನಂತರ ಯುವಕರಲ್ಲಿ ರಕ್ತ ಹೆಪ್ಪುಗಟ್ಟುವಿಕೆ ಹೆಚ್ಚಾಗಿದೆ. ಮೈಕ್ರೋಥ್ರಾಂಬೈ ಇದು ಏನೆಂದರೆ ರಕ್ತನಾಳಗಳಲ್ಲಿ ಸಣ್ಣ ಸಣ್ಣ ಗೆಡ್ಡೆಗಳು ಉಂಟಾಗುವುದು. ಇದರಿಂದ ಉರಿಯೂತ ಹಾಗೂ ವೈರಸ್ ರಕ್ತನಾಳದ ಗೋಡೆಗಳನ್ನು ದುರ್ಬಲಗೊಳಿಸಿದೆ. ಕೋವಿಡ್ ಬಂದಿದ್ದವರು ಒಮ್ಮೆ ಆದರೂ ವ್ಯಾಯಾಮ ಶುರು ಮಾಡುವ ಮೊದಲು ಕಾರ್ಡಿಯಾಕ್ ಚೆಕಪ್ ಮಾಡಿಕೊಳ್ಳುವುದು ಒಳ್ಳೆಯದು.
ಇದನ್ನು ರೋಗ ನಿರ್ಣಯ ಹೇಗೆ ಅಥವಾ ಡಯಾಗ್ನೋಸಿಸ್ ಅನ್ನು ಹೇಗೆ ಮಾಡುವುದೆಂದರೆ ಇ-ಸಿ-ಜಿ ಮಾಡುವ ಮುಖಾಂತರ ಹೃದಯದ ವಿದ್ಯುತ್ ಬದಲಾವಣೆಯನ್ನು ತಿಳಿಯಬಹುದು ಹಾಗೂ ಟ್ರೋಪೋನಿನ್ ಟೆಸ್ಟ್ ಮಾಡುವ ಮುಖಾಂತರ ಹಾಗೂ ಆಂಜಿಯೋಗ್ರಾಮ್ ಮಾಡುವ ಮುಖಾಂತರ. ಹಾರ್ಟ್ ಅಟ್ಯಾಕ್ ಮತ್ತು ಕಾರ್ಡಿಯಾಕ್ ಅರೆಸ್ಟ್‌ಗೂ ಏನು ವ್ಯತ್ಯಾಸ ಎಂದರೆ ಹಾರ್ಟ್ ಅಟ್ಯಾಕ್‌ನಲ್ಲಿ ರಕ್ತ ಸಂಚಾರ ನಿಲ್ಲುತ್ತದೆ ಹಾಗೂ ರೋಗಿ ಎಚ್ಚರವಾಗಿರುತ್ತಾನೆ. ಆದರೆ ಕಾರ್ಡಿಯಾಕ್ ಅರೆಸ್ಟ್‌ನಲ್ಲಿ ಹೃದಯ ಬಡಿದುಕೊಳ್ಳುವುದು ನಿಲ್ಲುತ್ತದೆ ಹಾಗೂ ರೋಗಿ ಪ್ರಜ್ಞೆ ತಪ್ಪುತ್ತಾನೆ. ಈಗಿನ ಕಾಲದಲ್ಲಿ ಯುವಕರಲ್ಲಿ ಹಾರ್ಟ್ ಅಟ್ಯಾಕ್ ನಂತರ ತಕ್ಷಣವೇ ಕಾರ್ಡಿಯಾಕ್ ಅರೆಸ್ಟ್ ಆಗುವ ಸಾಧ್ಯತೆ ಹೆಚ್ಚಾಗಿದೆ. ಚಿಕಿತ್ಸೆ ಸಮಯವೇ ಜೀವ. ಮೊದಲ 60 ನಿಮಿಷ ಹಾರ್ಟ್ ಅಟ್ಯಾಕ್ ಆದ 60 ನಿಮಿಷ ಅತ್ಯಂತ ಅಮೂಲ್ಯ ಆಗಿರುತ್ತದೆ. ಥ್ರಾಂಬೋಲೈಸಿಸ್ ಅಂದರೆ ರಕ್ತದ ಗಡ್ಡೆಯನ್ನು ಕರಗಿಸುವ ಔಷಧಿಗಳನ್ನು ಕೊಡಬಹುದು. ಸ್ಟ್ರೆಪ್ಟೋಕೈನೇಸ್ ಆಂಜಿಯೋಪ್ಲಾಸ್ಟಿಯನ್ನು ಮಾಡಬಹುದು. ಈಗಿನ ಕಾಲದಲ್ಲಿ ಆಂಜಿಯೋಪ್ಲಾಸ್ಟಿ ಮಾಡುವ ಮುಖಾಂತರ ರಕ್ತನಾಳವನ್ನು ತೆರೆಯುತ್ತಾರೆ ಹಾಗೂ ಆ ರಕ್ತವು ಆರಾಮಾಗಿ ಹೃದಯವನ್ನು ತಲುಪಬಹುದು. ಮುಖ್ಯ ಸಂದೇಶ ಏನೆಂದರೆ ಆಸ್ಪತ್ರೆಯಾಗಿ ತಡವಾಗಿ ಬಂದರೆ ಹೃದಯದ ಸ್ನಾಯುಗಳು ಶಾಶ್ವತವಾಗಿ ಸಾಯುತ್ತದೆ. ಜೀವ ಉಳಿಸುವ ಕಲೆ ಸಿಪಿಆರ್ ಏನಿದು? ಹೃದಯದ ನಿಂತಾಗ ರಕ್ತವನ್ನು ಮೆದುಳಿಗೆ ತಲುಪಿಸುವ ವಿಧಾನವಾಗಿದೆ. ಹಂತವನ್ನು ರೋಗಿಯನ್ನು ಜೋರಾಗಿ ಕರೆದು ನೋಡಿ, ತಕ್ಷಣ ಆಂಬ್ಯುಲೆನ್ಸ್ಗೆ ಕರೆ ಮಾಡಿ ಹಾಗೂ ಎದೆಯ ಮಧ್ಯಭಾಗದಲ್ಲಿ ಅಂಗೈ ಇಟ್ಟು ಜೋರಾಗಿ ಒತ್ತಿರಿ. ನಿಮಿಷಕ್ಕೆ 100ರಿಂದ 120 ಬಾರಿ ಮಾಡಬೇಕು. ವೈದ್ಯರು ಬರುವ ತನಕ ನಿಲ್ಲಬೇಡಿ. ಮುನ್ನೆಚ್ಚರಿಕೆ: ಧೂಮಪಾನವನ್ನು ತ್ಯಜಿಸಿ. ಹೃದಯಾಘಾತದ ರಿಸ್ಕ್ ತಕ್ಷಣ ಕಡಿಮೆ ಆಗುತ್ತದೆ. ವ್ಯಾಯಾಮ: ದಿನಕ್ಕೆ ಕನಿಷ್ಠ 30 ನಿಮಿಷವಾದರೂ ನಡಿಗೆ ಮಾಡಬೇಕು. ನಿಯಮಿತ ತಪಾಸಣೆ: ಲಿಪಿಡ್ ಪ್ರೊಫೈಲ್, ರಕ್ತದೊತ್ತಡ ಮತ್ತು ಶುಗರ್ ಪರೀಕ್ಷೆ, ಸಿಪಿಆರ್ ಅನ್ನು ಕಲಿಯಬೇಕು. ಮತ್ತು ಆರೋಗ್ಯಕರ ಆಹಾರ ಸೇವಿಸಬೇಕು. ನಿಯಮಿತ ಆರೋಗ್ಯ ತಪಾಸಣೆ ಮಾಡಬೇಕು. ಇದರ ಸಾರಾಂಶವೇನೆಂದರೆ ಚಿಕ್ಕ ವಯಸ್ಸಿನಲ್ಲಿ ಹೃದಯಾಘಾತವು ಹೆಚ್ಚುತ್ತಿರುವ ಒಂದು ಗಂಭೀರ ಸಮಸ್ಯೆಯಾಗಿದೆ. ಜೀವನ ಶೈಲಿ ಬದಲಾವಣೆ ಮತ್ತು ಆರೋಗ್ಯ ಜಾಗೃತಿ ಮೂಲಕ ನಾವು ಇದನ್ನು ತಡೆಯಬಹುದು. ಹೃದಯಾಘಾತ ವಯಸ್ಸಾದವರ ಕಾಯಿಲೆ ಅಲ್ಲ, ಇದು ಜೀವನ ಶೈಲಿಯ ಕಾಯಿಲೆ. ಧನ್ಯವಾದಗಳು. ಥ್ಯಾಂಕ್ ಯು.